ಮನಿ ಅದಾವ ಏನ್ರಿ, ಒಬ್ಬನ ಮುಖ ಇದ್ದಂಗೆ ಒಬ್ಬನ ಮುಖ ಇಲ್ಲ ಅದವನ್ ನೋಡಿ ನೀವು ಥೇಟ್ ಅವನಂಗೆ ಏನು ಕರೆ ಅಲ್ರಿ ಅಂಥವಿಲ್ಲ. ಎಷ್ಟು ಚಂದ ಕೆತ್ತೆ ನೋಡ್ರಿ, ಎಷ್ಟು ಚಂದ ಕೆತ್ತೇನಂದ್ರೆ ಕನ್ನಡ ಮೀನು ನಿಂತ್ಕೊಂಡು ಪೇರೆಂಡ್ಲಲ್ಲಿ ಹಚ್ಬೋದು. ಪರಮಾತ್ಮ ಎಷ್ಟು ಚಂದ ಕೆತ್ತ ನೋಡ್ರಿ ಏನ್ರಿ, ಒಬ್ರ ಮುಖ ಇದ್ದಂಗೆ ಒಬ್ರ ಮುಖ ಇಲ್ಲ. ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಣ್ಣೆಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನ, ಕಿವಿಯಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನ, ಕಾಲೆಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿಯಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನ. ಅಪ್ಪಿ ತಪ್ಪಿ ಅಂದ್ರೆ ಬಾಯಿ ತಂದು ಇಲ್ಲಿ ಬಗಲಾಗಿ ಇಟ್ಟಿದ್ದಂದ್ರೆ ಹೆಂಗೆ ಕಾಣ್ತಿದ್ರು? ಅಪ್ಪಿ ತಪ್ಪಿ ಮೂಗು ತಂದು ಇಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಂದ್ರೆ ನತ್ತಿಡ್ತಿದ್ರೆ ನೀವು ನೆನೆಸ್ಬೇಕಾಗಿದ್ದು ಯಾರನ್ನ ಏನ್ರಿ, ಯಾರನ್ನ ನೆನೆಸ್ಬೇಕು ನೀವು? ಏನ್ರಿ ಪರಮಾತ್ಮ ಇಟ್ಟು ಚೆನ್ನಾಗಿರ್ತಕ್ಕಂಥ ಕಿಮ್ಮತ್ತಿನ ಏನ್ರಿ ಮೂಗು ಕೊಟ್ಟ ಅನ್ನತ್ತಿಕೊಂಡು ಅನ್ನೋದನ್ನು ಮರೆತು ನಾವು ಮೂಗುಬಟ್ಟು ಮಾಡಿರ್ತಕ್ಕಂಥ ಅಕ್ಕ ಸಾಲಿಗೆನ ನೆನೆಸ್ಲಕತ್ತೀವಿ. ಹೌದಲ್ರಿ? ಸೋನಾರ್ ನೆನೆಸ್ಲಕತ್ತೀವಿ ನಾವು ಸೋನಾರ್ನಲ್ಲ, ಅಪ್ಪಿ ತಪ್ಪಿ ಭಗವಂತ ಈ ಮೂಗೆ ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ. ಅನ್ನ ಕೊಟ್ಟ, ಗಾಳಿ ಕೊಟ್ಟ, ಏನ್ರಿ ನೀರು ಕೊಟ್ಟ, ಭೂಮಿ ಕೊಟ್ಟ, ಎತ್ತು ಕೊಟ್ಟ, ಬಿತ್ತು ಕೊಟ್ಟ, ಇದನ್ನ ಎಲ್ಲವನ್ನು ಕೂಡ ಕೊಟ್ಟಿರ್ತ. ಅಷ್ಟೇ ಯಾಕ ನಿಮ್ಮ ಶರೀರ ಕೂಡ ಕೊಟ್ಟಿರ್ತಕ್ಕಂಥವನೇ ಭಗವಂತ. ಕಲ್ಪನೆ ಇರಲಿ ಮಗ, ಬರೇ ನೀರ ಗಾಳಿ ಅಟ್ಟೆ ಅಲ್ಲ. ಇವತ್ತೇನು ನಾವು ಭೂಮಿ ಮೇಲಿಂದ ಹುಟ್ಟಿವಲ್ಲ, ಈ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥವನೇ ಭಗವಂತ ತಿಳ್ಕೊಂಡಂದಾಗ ಸುಮ್ಮನೆ ನಾನು ನಿಮಗೊಂದು ಮಾತು ಹೇಳ್ತೀನಿ. ದಾರಿ ಹಿಡ್ಕೊಂಡು ಹೊಂಟಿರ್ತೀರಿ, ಕಿಸ್ಯಾದೊಳಗೆ ಅಂದ ಬೀಡಿ ಅದಾವ. ಏನಂತೀರಿ? ಚುಟ್ಟ ಅಂತೀರೇನು ಬೀಡಿ ಅಂತೀರಿ? ಕಡೆ ಬೀಡಿ ಕಿಸ್ಯಾದೊಳಗಿಂದ ಬೀಡಿ ಅದಾವ. ಆದ್ರೆ ಅದನ್ನು ಹಚ್ಕೋಬೇಕಂತಕೊಂಡ್ರೆ ಕಡ್ಡಿ ಇಲ್ಲ. ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಿರ್ತಾನ, ಪಾಪ ಅವನಿಗೆಂದ ಕೇಳ್ತಾರೆ, ಸರ್ ಒಂದು ಈಟಿಂದ ಕಡ್ಡಿ ಪಟ್ನ ಐತನ ಕೊಡ್ರಿ. ಯಾರು ಬೇಡಂತಾರಿ, ತಗೋರಿ ತಿಳ್ಕೊಂಡಂದು ಕಡ್ಡಿ ಕೊಡ್ತಾ. ಅದ್ರ ಒಳಗಿಂದ ಇಡೀ ಕಡ್ಡಬ್ಬಿನೇ ಅಲ್ಲ, ಅದ್ರ ಒಳಗಿಂದ ಒಂದು ಕಡ್ಡಿ ತೆಗೆದು ಅದನ್ನು ಕೊರ್ಕೊಂಡು ಬೀಡಿಗೆ ಹಚ್ಕೊಂಡು ಬೀದಿ ಸೇರ್ತೀರಿ. ಅವ ಕೊಟ್ಟಿರ್ತಕ್ಕಂಥ ಕಡ್ಡಿ ಪಟ್ನ ಅವನಿಗೆ ತಿರುಗಿ ಕೊಟ್ಟು ಹಂಗೆ ಕೊಡಂಗಿಲ್ಲ, ಥ್ಯಾಂಕ್ಸ್ ರೀ, ಭಾರಿ ಬಿಡಿಸ್ಯದ ಚಟ ಆಗಿತ್ತು, ಕಡ್ಡಿ ಕೊಟ್ರಿ ಥ್ಯಾಂಕ್ಸ್ ರೀ ಅಂತ. ಏನು ಕೊಟ್ಟಿದ್ದಕ್ಕೆ? ಸುಟ್ಟು ಬಿಡಿಸ್ಯದಕ್ಕಂದ ಒಂದು ಕಡ್ಡಿ ಕೊಟ್ಟವನಿಗೆ ಥ್ಯಾಂಕ್ಸ್ ಹಚ್ಕೊಂಡಂತೀರಿ. ಇಟ್ಟು ಅನ್ನ ಕೊಟ್ಟ, ಗಾಳಿ ಕೊಟ್ಟ, ನೀರು ಕೊಟ್ಟ, ರೂಪ ಕೊಟ್ಟ, ಅಲಂಕಾರ ಕೊಟ್ಟ, ಎಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವು ಏನು ಕೊಟ್ಟಿವಿ? ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ಬೇಕು ನನಗೆ? ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀರಿ? ಅವನಿಗೆ ಥ್ಯಾಂಕ್ಸ್ ಅಂದ ಹೆಂಗೆ ಹೇಳ್ಬೇಕಂದ್ರೆ ಅದಕ್ಕಾಗಿನಿಂದ ಹೇಳ್ತಾರೆ. ಏನ್ರಿ ಪರಮಾತ್ಮ ಎಂಥವರಿಗೆಂದ ಒಲಿತನ ತಗೊಂಡು ಕೇಳಿದ್ರೆ, ಮಲ್ಲಯ್ಯ ಯಾರಿಗೆಂದ ಒಲಿತನ ತಗೊಂಡ ಕೇಳಿದ್ರೆ ಏನ್ರಿ ಬಸವಣ್ಣನವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರಿಯಾವಿಷ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನವಲ್ಲ, ವೇದಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಯಾರಿಗೆ ಒಲಿತನ ತಿಳ್ಕೊಂಡು ಕೇಳಿದ್ರ, ನಾವು ಭಾಳ ಜೋರಿಂದ ದನಿ ತೆಗೆದಿಂದ ಪದ ಹಾಡ್ತೀವಿ ಎತ್ತಿಕೊಂಡ್ರೆ ನಮಗೆ ಒಲೆಂಗಿಲ್ಲ. ನಾವು ಏನು ಸಿಕ್ಕಾಪಟ್ಟೆಂದ ಮಂತ್ರ ಅಂತೀವಿ ಎತ್ತಿಕೊಂಡ್ರೆ ನಮ್ಮ ಮಂತ್ರಕ್ಕೆಂದ ಪರಮಾತ್ಮ ಒಲೆಂಗಿಲ್ಲ. ಹಾಗಾದ್ರೆ ಪರಮಾತ್ಮ ಎದಕ್ಕೆ ಒಲಿತನ ತಿಳ್ಕೊಂಡು ಕೇಳಿದ್ರ, ನಿಮ್ಮಿಂದ ಅವ ಏನು ಕರಿಗಡಬ ಕೇಳಿಲ್ಲ, ಏನೂ ಕೇಳಿಲ್ಲ. ಏನ್ರಿ ಇವತ್ತು ನೀವು ಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತಿರಿಲ್ಲ? ಅಮಾಸೆ ಹುಣ್ಣಿಗೆ ಬರ್ತಿರಿಲ್ರಿ ಊರಾಗ? ಯಾಕಂದ್ರೆ ನೀವು ಬರಂಗೆ ಕಾಣಂಗಿಲ್ಲ. ಯಾಕಂದ್ರೆ ನೀವೆಲ್ಲರೂ 2-2 ಕಿಲೋಮೀಟ್ರ್ 3-3 ಕಿಲೋಮೀಟ್ರ್ ಹೊಲ್ದಾಗ ಮನೆ ಮಾಡ್ಕೊಂಡು ಅದೇರಿ. ನಿಮಗೆ ಯಾ ಮಲ್ಲಯ್ಯನೂ ಹತ್ತಲ್ಲ, ವರ್ಷಗೊಮ್ಮೆ ಹತ್ತನ. ಪ್ರತಿನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬರ್ತಿರ್ತೀರಿ, ಬೇಡ ಅಮಾಸ್ಯುಗೊಮ್ಮೆ ಹುಣ್ಣಿಗೊಮ್ಮೆ ಅಂದ ಎಡಿ ತೊಗೊಂಬರ್ತೀರಿಲ್ಲ. ಅವ ಎಂದ ನಿಮಗೆ ಕೇಳೇನೇನು? ಯವ್ವ ಒಂದು ದಿವಸ ಅಂದ ಮಲ್ಲಯ್ಯ ನನಗೆ ಕರಿಗಡ ಬುಣಂಗಾಗ್ಯದ ಅಂದನ. ಒಂದು ದಿವಸ ನಿಮಗೆ ಹೋಳಿಗೆ ಕೇಳ್ಯಾನ, ನಿಮಗೆ ಏನು ಕೇಳ್ಯಾನ? ನಿಮಗೆ ಏನೂ ಕೇಳಿಲ್ಲವ. ನಿಮ್ಮ ಬಂಗಾರ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಅನ್ನ ಕೇಳಿಲ್ಲ, ಯಾವುದು ಕೂಡ ಕೇಳಿಲ್ಲ. ಆದರೆ ಪರಮಾತ್ಮ ಕೇಳತಕ್ಕಂಥದ್ದು ಒಂದೇ ಒಂದು ಏನು ಒತ್ತಿಕೊಂಡ ಕೇಳಿದ್ರೆ, ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಅವನು ಧ್ಯಾನ ಮಾಡಿದ್ರೆ ಸಾಕು, ನಿಮ್ಮ ಎಲ್ಲ ಪಾಪಗಳೆಲ್ಲ ಪರಿಹಾರ ಆಗ್ಯಂದ ಹೋಗ್ತಾವ. ಏನ್ರಿ ಬರೀ ಅವನು ಧ್ಯಾನ ಮಾಡಿದ್ರೆ ಸಾಕು, ನಾಮಸ್ಮರಣೆ ಮಾಡೋದು ಸಾಕು. ಅವ ಬೇಡದವಾದ ಒಂದೇ, ಅವನನ್ನು ನೆನೆಸ್ಬೇಕು ನಾವು. ಯಾಕೆ? ಪರಮಾತ್ಮ ಮುಂಜಾನೆ ಎದ್ದು ಹೋಗಿ ಜಗಲಿ ಮೇಲಿಂದ ನಿಂತ್ಕೊಂಡು ಏನ್ರಿ ಪರಮಾತ್ಮನ ಮೂರ್ತಿ ಅಂತ ಜಗಲಿ ಮೇಲಿಂದ ಇಟ್ಕೊಂಡು ನೀವು 100 ದೇವರುಗಳನ್ನು ಇಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಪರಮಾತ್ಮನ ಒಂದು ಮೂರ್ತಿ ಅಂತ ಇಟ್ಕೊಂಡು ಹೋಗಿ ಕೈ ಮುಗಿದು, ಭಗವಂತ ಇಷ್ಟೆಲ್ಲಾನು ಕೂಡ ಕೊಟ್ಟಿದ್ದೀಪ್ಪ, ನಿನ್ನ ಉಪಕಾರ ಭಾಳ ಅದು.
ನನಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ, ನಿನ್ನ ಉಪಕಾರ ಭಾಳ ಅದ. ಅದಕ್ಕೆ ನಿನ್ನ ಧ್ಯಾನ ಒಂದಾದ್ರೆ ಸಾಕು, ನಿನ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನನಗೆ ಎಲ್ಲವೂ ಕೂಡ ನೀನು ಕೊಟ್ಟಿದ್ದಿಲ್ಲ ಅಂತ ತಿಳ್ಕೊಂಡು ಭಗವಂತನ ಉಪಕಾರ ಸ್ಮರಣೆ ಅಂತ ನಾವು ಮಾಡಬೇಕಕ್ಕ. ಆದ್ರೆ ನಾವೆಲ್ಲ ಏನು ಮಾಡಕತ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮೂಗು ಕೊಟ್ಟವನು ಬಿಟ್ಟು ಏನ್ರಿ ಮೂಗು ಬಟ್ಟು ಮಾಡಿದವನ್ನ ನೆನೆಸ್ಲಕತ್ತೀವಿ. ಏಯ್, ನಾವೆಲ್ಲ ಏನು ಮಾಡಕತ್ತೀವಿ ಅಂತ ಕೇಳಿದ್ರೆ, ಮೂಗು ಕೊಟ್ಟವನು ಮರೆತು ಮೂಗು ಬಟ್ಟು ಕೊಟ್ಟವನಿಗೆ ನೆನೆಸ್ಲಕತ್ತೀವಿ, ಮೂಗು ಬಟ್ಟು ಮಾಡಿದವನಿಗೆ. ಹೌದಿಲ್ಲ? ಜೇಡರು ದಾಶಿಮಾರಿ ಅಂತಾರೆ, ಕಡಿಗೀಲಿಲ್ಲದ ಬಂಡಿ ಹೊಡೆಗೆಡಬಹುದು ಮಾಂಬುದೆ. ಕಡಿಗೀಲು ಬಂಡಿಗಾದಾರ ಕಡು ದರ್ಪ ಬೇರಿದ ಬಡಲೆಂಬ ಬಂಡಿಗೆ ನುಡ ಶರಣರ ನುಡಿ ಗಡನವೇ ಕಡಿಗೀಲು ಕಾಣ ರಾಮನಾಥ. ಒಬ್ಬ ದೊಡ್ಡ ಶ್ರೀಮಂತ, ಲಕ್ಷದಾಗಿರಲಿ ಮಗ, ಎಟ್ರ ಮಟ್ಟಿಗೆ ಅಂದ್ರೆ ಶ್ರೀಮಂತ ಹತ್ತುಕೊಂಡಂದ್ರೆ ಕಮ್ಮಿತ್ ಕಮ್ಮಿ ಅವನಿಗೆ 200 ಎಕರೆ ಜಮೀನಿತ್ತು. ಎಷ್ಟು ಎಕರೆ ರೀ? 200 ಎಕರೆ ಜಮೀನು. ಮನೆಯಾಗ ಅಂದ್ರೆ 8 ಎತ್ತುಗಳದಾವೆ. ಆದ್ರೆ ಶ್ರೀಮಂತನಾಗಿರ್ತಕ್ಕಂಥವನಿಗೆ ಏನೋ ಒಂದು ಮನಸ್ಸಿನೊಳಗೆ ಒಂದು ಆಸೆ ಆಯಿತು. ಏನು ಆಸೆ ಆಯ್ತು ಕೂಡ ಕೇಳಿದ್ರೆ, ಏನ್ರಿ ಒಂದು ಚೆನ್ನಾಗಿರ್ತಕ್ಕಂಥ ಎತ್ತಿನ ಬಂಡಿ ಮಾಡಿಸ್ಬೇಕು ನಂಗೆ ಆಸೆ ಆಯ್ತು. ಎತ್ತಿನ ಗಾಡಿ. ರೈತರಿಗೆ ಆಸೆ ಏನು? ಚಲೋ ಎತ್ತು ತಗೋಬೇಕು, ಚಂದ ಎತ್ತಿನ ಗಾಡಿ ಮಾಡಿಸ್ಬೇಕು, ಚಲೋ ಕೂರ್ಗಿ ಮಾಡಿಸ್ಬೇಕು, ಇದೆಯಲ್ರಿ ರೈತರಿಗೆ ಆಸೆ. ಪಾಪ ಶ್ರೀಮಂತ ಏನು ಮಾಡ್ದ, ಈ ಅಕ್ಕಲಕೋಟ ತಾಲೂಕಿನಾಗ ಅಲ್ಲ, ಸೊಲ್ಲಾಪುರ ಜಿಲ್ಲಾದೊಳಗನೆ ಯಾರೂ ಮಾಡಿಸಿರಬಾರ್ದು ಅಂಥದ್ದೊಂದು ಎತ್ತಿನ ಗಾಡಿ ಮಾಡಿಸ್ಬೇಕಂತ ತಿಳ್ಕೊಂಡಂದು. ಹೆಂಗೆ ನೀವು ಇವತ್ತು ತೇರು ಮಾಡಿಸಿರಿ ನೋಡ್ರಿ. ಬಹುಶಃ ನಾನು ನೋಡಿದ ಮಟ್ಟಿಗೆ ಸುಮಾರನ್ನ ನಾನು ಸಾವಿರಾರು ಊರಾಗ ಪ್ರವಚನ ಮಾಡಿನ. ಆದ್ರೆ ಬಹುಶಃ ಇವತ್ತು ನಿಮ್ಮಲ್ಲಿ ಏನ್ರಿ ಈ ಊರಾಗಿರ್ತಕ್ಕಂಥ ತೇರ ನಾ ಎಟ್ರ ಮಟ್ಟಿಗೆ ವರ್ಣನೆ ಮಾಡ್ಬೇಕಾಗ್ಯದ ತಗೊಂಡು ಕೇಳಿದ್ರೆ, ಬಹುಶಃ ನಿಮ್ಮ ಸೊಲ್ಲಾಪುರ ಜಿಲ್ಲಾದೊಳಗಲ್ಲ, ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಯಾವ ದೇವಸ್ಥಾನಕ್ಕೂ ಇಂಥ ತೇರಿಲ್ಲ, ಅಂಥ ತೇರು ಮಾಡಿಸ್ಬಿಟ್ರಿ. ಯಾಕೆ ಮನಸ್ಸಾ ಇಚ್ಛೆ. ಅದಕ್ಕೇನು ತ್ವಾಡೆ ಖರ್ಚಾಗ್ಯದೇನ್ರಿ? 18 ಲಕ್ಷ ರೂಪಾಯಿ ಮುಟ್ಟ್ಯದ. ಎಷ್ಟು ಚಂದ ಮಾಡ್ಯಾನ ಏನ್ರಿ. ಆದ್ರೆ ತೇರಿನಕ್ಕಿಂತಲೂ ಕೂಡ ಆ ತೇರು ಮಾಡಿರ್ತಕ್ಕಂಥವನನ್ನು ನಾವು ವರ್ಣನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಎಷ್ಟು ಚಂದ ಮಾಡ್ಯಾನ ನೋಡ್ರಿ. ಪಾಪ ಊರಾಗಿಂದ ಒಬ್ಬ ಬಡಿಗೆ ಇದ್ದ. ಆ ಬಡಿಗೆನ ಹತ್ತಿರಂದ ಹೋದ ಇವ ಶ್ರೀಮಂತ. ಹೋಗಿ ಶ್ರೀಮಂತ, ಏನಪ್ಪಾ ಬಡಿಗೆವಡ, ಒಂದು ಎತ್ತಿನ ಬಂಡಿ ಮಾಡ್ಬೇಕಾಗ್ಯದ. ಅದು ಅಂಥ ಇಂಥ ಬಂಡಿ ಅಲ್ಲ, ಇಡೀ ನಮ್ಮ ಸೊಲ್ಲಾಪುರ ಜಿಲ್ಲಾದೊಳಗೆ ಯಾರೂ ಮಾಡಿಸಿರಬಾರ್ದು ಅಂಥ ಎತ್ತಿನ ಬಂಡಿ ನೀವು ಮಾಡಬೇಕು. ಪಾಪ ಅಂದ ಬಡಿಗೌಡ ಅಂತಾನೆ, ಯಾರು ಬಡಂತಾರೆ ಸಾವುಕಾರು, ನಾ ಹೇಳ್ದಂಥ ಕಟ್ಟಿಗೆ ತಂದು ಕೊಡ್ರಿ, ನಿಮಗೆ ಅಂಥ ಬಂಡಿ ಮಾಡಿ ಕೊಡ್ತೇನೆ. ಸರಿ ಆಯಿತು, ಹೇಳ್ದಂಥ ಕಟ್ಟಿಗೆ ತಂದು ಕೊಡಿ. ಎಂಥ ಕಟ್ಟಿಗೆ ಬೇಕು? ಅವಾಗ ಬಡಿಗೌಡ ಅಂತಾನೆ, ನನಗೊಂದು ಸಾಗೋನಿ ಕಟ್ಟಿಗೆ ತಂದು ಕೊಡ್ರಿ, ನೀವು ಅಂದಂಗಂದ ಬಂಡಿ ಮಾಡಿ ಕೊಡ್ತೇನೆ. ಸಾಗೋನಿ ಕಟ್ಟಿಗೆ ಬೇಕು. ಆಯ್ತಪ್ಪ, ಸಾಗೋನಿ ಕಟ್ಟಿಗೆ ತಂದು ಕೊಡ್ತೇನೆ, ನಿನ್ನ ಮಾಡು ಕೂಲಿ ಏಟು? ಮಾಡು ಕೂಲಿ ಅಂದ 50,000 ರೂಪಾಯಿ ಹಾಕದ ಅಂದ. ಏಟ್ರಿ? 50,000 ರೂಪಾಯಿ. ಸಾವುಕಾರ ಅಂದ, ಹೋದ್ರ ಹೋಗ ಲೆಕ್ಕ. ಇಡೀ ಸೊಲ್ಲಾಪುರ ಜಿಲ್ಲಾದೊಳಗೆ ಅಂದ ಯಾರೂ ಮಾಡಿಸಿರಬಾರ್ದು ಅಂತ ಬಂಡಿ ಮಾಡಿಸ್ಬೇಕಂತ ತಿಳ್ಕೊಂಡಂದು ಹೋದ್ರ ಹೋಗ ಲೆಕ್ಕ 50,000 ರೂಪಾಯಿ ಅಂದ ಅವನಿಗೆಂದ ಬಡಿಗೌಡನಿಗೆ ಮಾಡು ಕೂಲಿ ಕೊಟ್ಟ. ಮುಂದೆ ಸಾಗೋನಿ ಕಟ್ಟಿಗೆ ತಂದ, ಕಮ್ಮಿ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಗೋನಿ ಕಟ್ಟಿಗೆ ತಂದು ಕೊಟ್ಟ. ವಾರ ಆಯಿತು, ತಿಂಗಳಾಯ್ತು, 2 ತಿಂಗಳಾಯ್ತು, ಒಂದು 2-3 ತಿಂಗಳ ತನಕ ಕೂಡ ಕುತ್ಕೊಂಡು ಒಳ್ಳೆ ಎತ್ತಿನ ಬಂಡಿ ತಯಾರು ಮಾಡ್ದ. ಒಳ್ಳೆ ಒಳ್ಳೆ ಚಿತ್ರಗಳನ್ನು, ಒಳ್ಳೆ ಒಳ್ಳೆ ಡಿಸೈನ್ಗಳನ್ನು, ಅದ್ರ ಮೇಲೆಲ್ಲ ಹಿಂಗೆಲ್ಲ ಚಿತ್ರಗಳನ್ನು ಮಾಡಿ ಬಹುಶಃ ಸೊಲ್ಲಾಪುರ ಜಿಲ್ಲಾದೊಳಗೆ ಅಂಥ ಎತ್ತಿನ ಬಂಡಿನೇ ಇದ್ದಿದ್ದಿಲ್ಲ, ಅಂಥ ಎತ್ತಿನ ಬಂಡಿ ಮಾಡ್ದ. ಬಡಿಗೌಡಂದ, ಸಾವುಕಾರ ನಿಮ್ಗೆ ಎತ್ತಿನ ಬಂಡಿ ರೆಡಿ ಆಗೈತಿ, ನೀವು ಯಾವಾಗಲೂ ಕುಡ್ದು ಒಯ್ಬೋದು. ಹಿಂಗೆ ಸಾವುಕಾರ ವಿಚಾರ ಮಾಡ್ತಾನೆ, ಏನ್ರಿ 1.5 ಲಕ್ಷ ರೂಪಾಯಿ ಅಂದ ಕಟ್ಟಿಗೆ ಕೊಟ್ಟಿನಿ, 50,000 ರೂಪಾಯಿ ಅಂದ ಯಾವ ಬಡಿಗನಿಗೆ ಅಂದ ಕೂಲಿ ಕೊಟ್ಟಿನಿ, 2 ಲಕ್ಷ ರೂಪಾಯಿ ಮುಟ್ಟ್ಯದ. ಮತ್ತು ಅಂಥ ಕಿಮ್ಮತ್ತಿನ ಬಂಡಿಗೆ ಅಂದ ಎತ್ತುಗಳು ಎಂಥವು ಇರಬೇಕು? ಎತ್ತು ಅಂಥವು ಇರ್ಬೇಕ್ರಿ. ಎಲ್ಲರೇ ಸಾಮಾನ್ಯವಾಗಿರ್ತಕ್ಕಂಥ ಎತ್ತಲ್ಲ, ಕಿಮ್ಮತ್ತಿನ ಎತ್ತು ತರಬೇಕಂತಂದು ಸಂತಿ ತಿರುಗಾಡಿ ಕಮ್ಮಿ ಅಂದ 2 ಲಕ್ಷ ರೂಪಾಯಿ ಕೊಟ್ಟದ 2 ಎತ್ತುಗಳು ತಂದ ಕಿಲಾರಿ ಹೋರಿಗಳು. ಅಡಿಗೆ ಮಾಡೋರು ಒಂದಿಟ್ಟು ಹೇಳ್ರಿ, ಕೈಲೇ ಮಾಡತ್ತೆ ಹೇಳ್ರಿ, ಅಡಿಗೆ ಬಾಯಿಲೆ ಮಾಡ್ಲಕತ್ತ. ಅದರ ಹೆಣ್ಮಕ್ಳು ಹೋಗ್ಯಾರ, ಮತ್ತು ಇಲ್ಲಿಯವ್ರು ಎತ್ತು ಹೋಗ್ಯಾರ ಮಾತಾಡ್ಲಕ್ಕ. ಕಮ್ಮಿ ಅಂದ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಗೆ ತಂದ, ಯಾವ ಎತ್ತುಗಳ ತಂದ. ಇದು ಒಂದು 2 ಲಕ್ಷ, ಅದು ಒಂದು 2 ಲಕ್ಷ, 4 ಲಕ್ಷ ರೂಪಾಯಿ ಮುಟ್ಟ್ಯದ. ಆದ್ರೆ ಇನ್ನೂ ಎತ್ತಿನ ಬಂಡಿ ಅಂದ ಮುಂದೆ ಹೋಗಿಲ್ಲ.
ಒಂದು ಒಳ್ಳೆ ಮುಹೂರ್ತ ನೋಡಿ ಏನ್ರಿ ಎತ್ತಿನ ಬಂಡಿ ಅಂತ ಪೂಜೆ ಮಾಡ್ಕೊಂಡು ಒಯ್ಬೇಕಂತ ತಿಳ್ಕೊಂಡೊಂದು ಸಾವ್ಕಾರ ಪಂಚಾಂಗ ತೆಗೆಸದ ಒಳ್ಳೆ ಮುಹೂರ್ತ ಒಳ್ಳೆ ತಿಥಿ ಇದೆಲ್ಲ ನೋಡಿ ಇಡೀ ಊರೆಲ್ಲ ವರ್ಣನ ಮಾಡಕತ್ತಿತ್ತು. ಸಾವ್ಕಾರ ಅಂದ ಇಡೀ ಈ ಸೊಲ್ಲಾಪುರ ಜಿಲ್ಲಾದೊಳಗೆ ಯಾರೂ ಮಾಡಿಸಿಲ್ಲತ್ತ ಅಂಥ ಎತ್ತಿನ ಬಂಡಿ ಮಾಡಿಸ್ಯಾನ, ನಾನು ನೋಡಬೇಕು ನೀನು ನೋಡ್ಬೇಕಂತ ತಿಳ್ಕೊಂಡೊಂದು ಇಡೀ ಊರು ಜನ ಹೆಣ್ಣು ಗಂಡು ಎಲ್ಲರೂ ಕಲ್ತರು. ಸಾವ್ಕಾರ ಹೋದ, ತಲೆಗೆ ಒಂದು ಹಳದಿ ರುಮಾಲು ಸುತ್ಕೊಂಡು, ಹೆಗಲಿ ಮ್ಯಾಗ ಒಂದು ಹಸಿರು ಸ್ಯಾಲ್ ಹಾಕ್ಕೊಂಡು, ಹೆಗಲಿ ಮ್ಯಾಗ ಬರ್ಕೋಲ್ ಹಾಕ್ಕೊಂಡು, ಏನ್ರಿ ಎತ್ತುಗಳು ಹೊಡ್ಕೊಂಡು ಎಲ್ಲ ಪೂಜೆ ಸಾಮಾನು ತೊಗೊಂಡು ಹೋದ. ಹೋಗಿ ಎತ್ತಿನ ಗಾಡಿಗೆಂದ ಪೂಜೆ ಮಾಡ್ದ, ಕಾಯಿ ಬಡ್ದ, ಎರಡೂ ಕಡೆಯಿಂದ ಗಾಲಿಯಾಗ ನಿಂಬೆ ಹಣ್ಣು ಇಟ್ಟ, ಎತ್ತುಗಳು ಕೊಳ ಕಟ್ಟದ. ಹೋಗಿಂದ ಬಂಡಿ ಮೇಲೆ ನಿಂತ. ಯಾವಾಗಿಂದ ನಿಂತೀವಿ ಏನಂದ, ಅಲ್ರಪ್ಪ ನಾವು ಒಬ್ಬನೇ ಕುಂದ್ರು ಚಂದ ಕಾಣಂಗಿಲ್ಲ ಈ ಬಂಡ್ಯಾಗ, ನೀವೊಂದು 4 ಜನ ಬರ್ರಿ ಎತ್ತಿಕೊಂಡೊಂದು ಒಟ್ಟು 6 ಮಂದಿ ಆ ಎತ್ತಿನ ಬಂಡ್ಯಾಗ ಹೋಗಿ ಕುಂತರು. ಬಡಿಗೌಡಗೆ ಅಂತ ಕೇಳ್ದ, ಏನಪ್ಪಾ ಬಡಿಗೌಡ ಗಾಡಿ ಮುಂದಕ್ಕೆ ಬಿಡ್ಲೇನು? ಬಿಡ್ರಿ ಸಾವ್ಕಾರ, ಪೂಜೆಗೆ ಜಲ್ಲ ಆಗ್ಯದಲ್ಲ, ಗಾಡಿ ಮುಂದಕ್ಕೆ ಬಿಡ್ರಿ. ಸರಿ ಆಯ್ತು ಎತ್ತುಕೊಂಡು ನಾವು ಸಾವ್ಕಾರ ಏನು ಮಾಡ್ದ, ಮೊದಲೇ 2 ಲಕ್ಷ ರೂಪಾಯಿ ಕೊಟ್ಟು ತಂದಾನ ಎತ್ತುಗಳು. ನೋಡೋಕೆಂದ ಕಿಲಾರಿ ಹೋರುಗಳವ, ತಿಂದು ಸೊಕ್ಕಿರ್ತಕ್ಕಂಥ ಹೋರುಗಳದಾವ. ಯಾವಾಗಂದ ಎತ್ತಿನ ಡುಬ್ಬಿಗೆಂದ ಸ್ವಲ್ಪ ಅಂದ ಕೈ ಹಚ್ಚದ, ಎತ್ತುಗಳು ಓಡಕತ್ಬಿಟ್ಟು. ಯಾವಾಗಿಂದ ಎತ್ತುಗಳಿಂದ ಓಡಕತ್ತವ, ಎಲ್ಲಿತನ ಬಾಳೆ ಬಾಳಾದ್ರೆ ಇಲ್ಲಿದೇನ ಎತ್ತುಗಳ ಡುಬ್ಬಿಕೆಂದ ಕೈ ಹಚ್ಚಾನ, ಈಟು ಬಾಳಾದ್ರೆ ಈ ತೇರಿನ ತನ ಹೋಗಿದ್ದಿಲ್ಲ. ಯಾವಾಗಿಂದ ಅಂತ ಕಿಮ್ಮತ್ತಿನ ಗಾಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಏನ್ರಿ ಎಷ್ಟು ಖರ್ಚು ಮಾಡ್ಯಾನ? 1.5 ಲಕ್ಷ ರೂಪಾಯಿ ಕಟ್ಟಿಗೆ ತಂದ, 50,000 ರೂಪಾಯಿ ಅಂದ ಬಡಗನಿಗೆ ಅಂದ ಕೊಟ್ಟ, 2 ಲಕ್ಷ ರೂಪಾಯಿ ಅಂದ ಏನ್ರಿ 2 ಲಕ್ಷ ರೂಪಾಯಿ ಕೊಟ್ಟು ಎತ್ತು ತಂದಾನ. ಒಂದು 2-3 ಮಾರಿಂದ ಮುಂದಕ್ಕೆ ಅಂದ ಹೋಗಿಲ್ಲ, ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಅದ್ರಾಗ ಸಾವುಕಾರನು ಬಿದ್ದು ಎದ್ದು ಕಣ್ಣೀರು ತೆಗಿಲಿಕ್ಕತ್ತ. ಕಿಮ್ಮತ್ತಿನ ಗಾಡಿ ಇಡೀ ಸೊಲ್ಲಾಪುರ ಜಿಲ್ಲಾದೊಳಗೆ ನನಗೆ ಎತ್ತಿನ ಮಾಡಿಸಿರ್ತಕ್ಕಂಥ ಎತ್ತಿನ ಗಾಡಿ ಇಡೀ ಸೊಲ್ಲಾಪುರ ಜನ ನೋಡ್ಬೇಕು. ಅಷ್ಟೆಲ್ಲ ಖರ್ಚು ಮಾಡಿ ಮಾಡಿಸಿರ್ತಕ್ಕಂಥ ಎತ್ತಿನ ಬಂಡಿ 1 ಮಾರ 2 ಮಾರಿಂದ ಮುಂದಕ್ಕಿಂದ ಹೋಗಿಲ್ಲ, ಯಾವಾಗ ಅಂದ್ರೆ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಸಾವುಕಾರ ಕಣ್ಣೀರು ಹಾಕಲಿಕ್ಕತ್ತ. ಯಾಕೆ ಬಿದ್ದು ಮುರಿತು? ಏನು ನಡೆಸೋದ್ರೊಳಗೆ ನಾ ಏನ್ರ ತಪ್ಪಿನೇನು? ಬೇಡ ಬಡಿಗೌಡಂದ ಮಾಡೋದ್ರೊಳಗೆ ಏನ್ರ ತಪ್ಪೇನೇನು? ಯಾವಾಗಿಂದ ಬಂಡಿ ಒಳಗಿಂದ ಬಿದ್ದಂದ ಕಣ್ಣೀರು ಹಾಕ್ಲಿಕ್ಕತ್ತಾನ ಸಾವ್ಕಾರ. ಯಾವಾಗಿಂದ ಸಾವ್ಕಾರ ಅಂದ ಕೇಳ್ತಾನೆ ಬಡಿಗೌಡ, ನನ್ನ ನಡೆಸೋದ್ರೊಳಗೆ ನಾ ಏನ್ರ ತಪ್ಪು ಮಾಡಿ ನೆನಪ, ಯಾಕೆ ಬಿದ್ದು ಮುರ್ಕೊಂಡೋಯ್ತು? ಬಡಿಗೌಡ ಅಂತಾನ, ಇಲ್ರಿ ಸಾವ್ಕಾರು, ನೀವೇನು ನಡೆಸೋದ್ರೊಳಗೆ ನೀವೇನು ತಪ್ಪಿಲ್ಲ, ಮತ್ತೆ ಮಾಡೋದ್ರೊಳಗೆ ನೀ ಏನ್ರ ತಪ್ಪಿದೇನು? ಪಾಪ ಬಡಿಗೌಡ ಅಂತಾನ, ಸಾವ್ಕಾರನ ಮಾಡೋದ್ರೊಳಗೆ ನಾನು ಏನು ತಪ್ಪು ಮಾಡಿಲ್ಲ. ಹಾಗಾದ್ರೆ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು? ಅವಾಗ ಅಲ್ಲೇ ಒಂದು 10 ವರ್ಷದಿಂದ ಹುಡುಗ ನಿಂತಿತ್ತು. ಸಾವ್ಕಾರ ಬುದ್ಧಿ ಎಲ್ಲಿಟ್ಟಿದ್ದೀನಿ? 1.5 ಲಕ್ಷ ರೂಪಾಯಿ ಕಟ್ಟಿಗೆ ಕೊಟ್ಟಿದ್ದಿ, 50,000 ರೂಪಾಯಿ ಒಂದು ಬಡಗಿನ ಕೂಲಿ ಕೊಟ್ಟಿದ್ದಿ, ಏನ್ರಿ 2 ಲಕ್ಷ ರೂಪಾಯಿ ಕೊಟ್ಟಂದ ಎತ್ತು ತಂದಿದಿ, ಈ 4 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿದೆಯಲ್ಲ, ಆದ್ರೂ ಕೂಡ ನಿನ್ನ ಬಂಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು ಅಂತ ಕೇಳಿದ್ರೆ ಏನ್ರಿ ಆ 10 ವರ್ಷದ ಹುಡುಗ ಹೇಳ್ತದ, ಏನ್ರಿ ಗಾಲಿಗಳಿಗೆಂದು 2 ಕೀಲು ಹಾಕಲಾರ್ದಕ್ಕೆ ಅಂದ ಬಿದ್ದು ಮುರ್ಕೊಂಡು. ಅವಕ್ಕೇನಂತೀರಿ ನಿಮ್ಮ ಕಡೆ ಮಹಾರಾಷ್ಟ್ರದಾಗ? ಕಿಳಿ ಏಟು ಕೊಡ್ತಾರ? ಒಂದು 20 ರೂಪಾಯಿ ಬೇಡ, ಒಂದು 50 ರೂಪಾಯಿ ಕೊಟ್ಟಂದ 2 ಕಿಳಿ ಕೊಡ್ತಾರ. 2 ಕಿಳಿ ಹಾಕ್ಲಾರ್ದಕ್ಕೆ ಅಂದ ಅಂತ ಕಿಮ್ಮತ್ತಿನ ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು ಮಧ್ಯದೊಳಗೆ. ಇದು ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೌಡ ತಯಾರು ಮಾಡಿರ್ತಕ್ಕಂಥ ಗಾಡಿ ಇದು. ಆದ್ರೆ ಇದು ಕಟ್ಟಿಗೆ ಗಾಡಿ ಅಲ್ಲ, ಇಲ್ಲಿ ಇನ್ನೊಂದು ಗಾಡಿ ಅದೇ. ಎಷ್ಟು ಚೆನ್ನಾಗಿದೆ ಕೆತ್ತಾನ ಗಾಡಿಯನ್ನ. ಒಂದು ಗಾಡಿ ಇದ್ದಂಗೆ ಇನ್ನೊಂದು ಗಾಡಿ ಇಲ್ಲ. ಎಷ್ಟು ಅಂದ ಇಟ್ಟಾನ, ಎಷ್ಟು ಚಂದ ಇಟ್ಟಾನ, ಎಷ್ಟು ಕಿಮ್ಮತ್ತಿನ ಬಂಡಿ ತಯಾರು ಮಾಡ್ಯಾನ. ಇದು ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಬಂಡಿ ಅಲ್ಲ, ಇದು ಭಗವಂತ ತಯಾರು ಮಾಡಿರ್ತಕ್ಕಂಥ ಬಂಡಿ ಅದ. ಏನ್ರಿ ನಮ್ಮ ಶರೀರ ಅಂತಕ್ಕಂಥ ಬಂಡಿ ಎಷ್ಟು ಚಂದ ಕೆತ್ತಾನ ನೋಡಿ. ಯಾವ್ಯಾವ ಅವಯವಗಳು ಎಲ್ಲೆಲ್ಲಿ ಇಟ್ಟರೆ ಚಂದ ಕಾಣ್ತದ ಅನ್ನೋದು. ಅವ ಎಂಥ ಇಂಜಿನಿಯರ್ ಅದನ, ಅವ ಎಷ್ಟು ಕಲಾವಿದ ಅದನ್ರಿ. ಯಾರು? ಪರಮಾತ್ಮ ಅಂತಕ್ಕಂಥ ಎಷ್ಟು ಕಲಾವಿದ ಅದನ ನೋಡ್ರಿ. ನೀವು ಬಣಜುಗಳ ಊರಾಗಂದ ಕಮ್ಮಿತ್ ಕಮ್ಮಿ 200 ಮನೆ ಅದಾವ. ಏನ್ರಿ ಒಬ್ಬನ ಮುಖ ಇದ್ದಂಗೆ ಒಬ್ಬನ ಮುಖ ಇಲ್ಲ ಅದವನ್ ನೋಡ್ರಿ ನೀವು. ಥೇಟ್ ಅವನಿಗೆ ಏನು ಕರೆ ಅಲ್ರಿ ಅಂಥವಿಲ್ಲ. ಎಷ್ಟು ಚಂದ ಕೆತ್ತ ನೋಡ್ರಿ, ಎಷ್ಟು ಚಂದ ಕೆತ್ತೇನಂತೆ ಕನ್ನಡ ಮೀನು ನಿಂತ್ಕೊಂಡು ಪೇರೆಂಡ್ಲಲ್ಲಿ ಹಚ್ಬೋದು. ಪರಮಾತ್ಮ ಎಷ್ಟು ಚಂದ ಕೆತ್ತ ನೋಡ್ರಿ. ಏನ್ರಿ ಒಬ್ಬರ ಮುಖ ಇದ್ದಂಗೆ ಒಬ್ಬರ ಮುಖ ಇಲ್ಲ. ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಣ್ಣು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಿವಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಾಲು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ. ಅಪ್ಪಿ ತಪ್ಪಿ ಅಂದ್ರೆ ಬಾಯಿ ತಂದು ಇಲ್ಲಿ ಬಗಲಾಗಿ ಇಟ್ಟಿದ್ದಂದ್ರೆ ಹೆಂಗೆ ಕಾಣ್ತಿದ್ರು? ಅಪ್ಪಿ ತಪ್ಪಿ ಮೂಗು ತಂದು ಇಲ್ಲಿ ಎಲ್ಲರೂ ಇಟ್ಟಿದ್ದಂದ್ರೆ ನಾ ತಿಳ್ತಿದ್ರೆ ನೀವು ನೆನೆಸ್ಬೇಕಾಗಿದ್ದು ಯಾರನ್ನ?
ಏನ್ರಿ ಯಾರು ನೆನೆಸ್ಬೇಕು ನೀವು? ಏನ್ರಿ ಪರಮಾತ್ಮ ಇಟ್ಟು ಚೆನ್ನಾಗಿರ್ತಕ್ಕಂಥ ಕಿಮ್ಮತ್ತಿನ ಏನ್ರಿ ಮೂಗು ಕೊಟ್ಟ ಅನ್ನೋದು ಅನ್ನೋದನ್ನು ಮರೆತು ನಾವು ಮೂಗುಬಟ್ಟು ಮಾಡಿರ್ತಕ್ಕಂಥ ಅಕ್ಕ ಸಾಲಿಗನ್ನು ನೆನೆಸ್ಲಕತ್ತೀವಿ. ಹೌದಲ್ಲಿ ಸೋನಾರ್ ನೆನೆಸ್ಲಕತ್ತೀವಿ ನಾವು ಸೋನಾರ್ನಲ್ಲ. ಅಪ್ಪಿ ಭಗವಂತ ಈ ಮೂಗೆ ಕೊಟ್ಟಿದ್ದಿಲ್ಲ ತಿಳ್ಕೊಂಡ್ರ ಹೆಂಗೆ ಕಾಣ್ತಿದ್ದೇವೆ? ನಮ್ಮೂರಾಗ ಒಬ್ಬಾಕಿ ಮುಕುಡು ಗಂಗಾವ ತಿಳ್ಕೊಂಡಿದ್ದ, ಆಕೆಗೆ ಒಟ್ಟು ಮೂಗೇ ಇದ್ದಿದ್ದಿಲ್ಲ. ಈ ಹಸಿ ಗ್ವಾಡ್ಯಾಗ ಬಟ್ಟು ಚುಚ್ಚಿ ತೆಗೆದ್ರೆ ಹೆಂಗೆ